types of ecosystems and functions of ecosystem and so structures of ecosystem. We have learned that. Today let us go further, that is ecological succession. Ecological succession. uh, Ecological, see, change is everywhere. Andre, in the sense, whatever you take in the ground on the earth, ಈಗ ನೀವೇ ತಗೊಳ್ಳಿ, ನಿಮ್ಮನ್ನೇ ತಗೊಂಡ್ರೆ, ಈಗ ನಿಮಗೆ 20 ವರ್ಷ ಅಂತ ಇಟ್ಕೊಳ್ಳಿ. 20 ವರ್ಷದ ಹಿಂದೆ ಯು ಹ್ಯಾವ್ ನಾಟ್ ಬಾರ್ನ್ ಎಟ್ ಆಲ್. ನೀವು ಬದುಕಲೇ ಇಲ್ಲ, ಇರಲೇ ಇಲ್ಲ ಅವಾಗ. ನಿಮ್ಮ ಯು ಹ್ಯಾವ್ ನಾಟ್ ಬಾರ್ನ್ ಎಟ್ ಆಲ್. ಈಗ ದೊಡ್ಡವರಾಗಿದ್ದೀರಾ, ಅಂದರೆ ಮೊದಲು ಚಿಕ್ಕ ಮಕ್ಕಳಾಗಿದ್ದೀರಾ, ಈಗ ದೊಡ್ಡವರಾಗಿದ್ದೀರಾ. ಆಮೇಲೆ ಇನ್ನು ಸ್ವಲ್ಪ ವರ್ಷಕ್ಕೆ, ಇನ್ನೊಂದು 25 ವರ್ಷಕ್ಕೆ ಸ್ವಲ್ಪ ಓಲ್ಡ್ ಏಜ್ ಆಗ್ತೀರಾ. ಆಮೇಲೆ ಒಂದಿನ ನೀವು ಅಂತಲ್ಲ, ಎಲ್ಲರೂ ಹಾಗೆ. ಸೊ ಎಂಡ್. So this is one process. Similarly, in the succession, this is succession actually. So ecological succession means ecological succession is also a process through which ecosystems tend to change over a period of time. Community changes. Community means living organism changes. Now succession can be related to a seasonal environmental changes, because see, you some species you find only in rainy season. Some species, even living or plant species or animal species, what you see in the rainy season you can't see in the summer season. What you see in the summer season you can't see in the rainy season, or like that. ಹೀಗೆ ಸೀಸನಲ್ ಚೇಂಜಸ್ ಅಂದರೆ ಅದೇ, ಸೀಸನಲ್ ಆಗಿ ಕೆಲವು ಚೇಂಜ್ ಆಗ್ತದೆ. ಅದು 1 ಇಯರ್ಗೆ ಗ್ರಾಸ್ ಅಂದರೆ ಮತ್ತು ಸಣ್ಣ ಸಣ್ಣ ಗಿಡಗಳು, ಈ ಸಣ್ಣ ಸಣ್ಣ ತಗಟೆ, ಸೊ ಕ್ಯಾಶಿಯಾ ಟೋರಾ ಸಮ್ ಸ್ಪೀಶೀಸ್, ಈ ಕೆಲವೆಲ್ಲ ಮಳೆಗಾಲದಲ್ಲಿ ಮಾತ್ರ ಇರ್ತದೆ. ಗೊತ್ತಿದೆ ನಿಮಗೆ ಭಾಳಷ್ಟು. ಹೀಗೆ ಇದೊಂದು ಗ್ರಾಸ್, ಕ್ಯಾಶಿಯಾ ಟೋರಾ ಮಾತ್ರ ಅಂತಲ್ಲ, ಬೇಕಾದ ಕೆಲವು ಹೊಸ ಹೊಸ ಜಾತಿ ಆಹಾರ ಪದಾರ್ಥ ಇರುವಂಥ ಹುಲ್ಲುಗಳು ಸಹಿತ ಇವೆ. ಅವು ಓನ್ಲಿ ಇನ್ ರೇನಿ ಸೀಸನ್ ಯು ಫೈಂಡ್ ದ್ಯಾಟ್. ಅವು ಏನಾಗ್ತದೆ, ಚಳಿಗಾಲ ಇರ್ತದೆ, ಬೇಸಿಗೆಯಲ್ಲಿ ಸ್ವಲ್ಪ ದಿನ ಇರ್ತದೆ, ಆಮೇಲೆ ಡ್ರೈ ಆಯ್ತು, ಫುಲ್ ಡ್ರೈ ಸೀಸನಲ್ಲಿ ದೇ ವಿಲ್ ಕಂಪ್ಲೀಟ್ಲಿ ಡಿಮಿನಿಷಸ್ ಆ್ಯಂಡ್ ಕೊಲ್ಯಾಪ್ಸ್, ವಿಲ್ ಡಿಕಾಂಪೋಸ್ ಅಂದ್ರೇನು, ಎಲ್ಲ ಇಟ್ ವಿಲ್ ಬಿ ಕೊಲ್ಯಾಪ್ಸ್ ಅಂದರೆ ಡಿಗ್ರೇಡ್ ಆಗಿರ್ತದೆ, ಅಂದರೆ ಹೋಗಿರ್ತದೆ, ಆ್ಯಕ್ಚುಲಿ ಸತ್ತೋಗಿರ್ತದೆ. ಆಮೇಲೆ ಮತ್ತೆ ತಿರ್ಗಾ ಸೊ ಅಗೇನ್ ಇನ್ ದ ರೇನಿ ಸೀಸನ್ ಬರ್ತದೆ. ಹೀಗೆ ಪ್ರಾಣಿನೂ ಹಾಗೆ. ಪ್ರಾಣಿ ಕೆಲವು ಇವನ್ ಉಂಬಳ, ಲೀಚೀಸ್ ಆ್ಯಂಡ್ ಸ್ನೇಲ್ ಯು ಫೈಂಡ್ ಓನ್ಲಿ ಇನ್ ದ ರೇನಿ ಸೀಸನ್. ಕೆಲವು ಹಾತೆ ಎಲ್ಲ ಇದೆಯಲ್ಲ, ಹಾತೆ ನೀವೇಂತೀರ ಫ್ಲೈ ಟೈಪ್ ಇದೆ, ದೀಸ್ ಆರ್ ಆಲ್ ಫೈಂಡ್ ಓನ್ಲಿ ಇನ್ ದ ರೇನಿ ಸೀಸನ್. ದಿಸ್ ಈಸ್ ಇಯರ್ಲಿ ಚೇಂಜಸ್. ಇದು ಒಂದು ಟೈಪ್ ಆಯ್ತಾ. ನೆಕ್ಸ್ಟ್ ಸಪೋಸ್ ಏನಾಗ್ತದೆ ಕೇಳಿದ್ರೆ, ಅದರ್ ಈಸ್ ಚೇಂಜಸ್ is a long term change. In the sense, the events may take much so longer periods, you say about 10 years, 20 years also. For example, if a forest is cleared once, cleared means sense complete ಕಳೆದ್ಬಿಡೋದು. ಒಂದು ಫಾರೆಸ್ಟ್, ಒಳ್ಳೆಯ ಫಾರೆಸ್ಟನ್ನು ಕಂಪ್ಲೀಟ್ ಕಟಾವು ಮಾಡಬೇಕು. ಅವಾಗ ಏನಾಗ್ತದೆ ಕೇಳಿದ್ರೆ, ಇನಿಷಿಯಲ್ ಏನಾಗ್ತದೆ, ಕೊಲೊನೈಸ್ಡ್ ಬೈ ಎ ಸರ್ಟೇನ್ ಗ್ರೂಪ್ ಆಫ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್. ಸಣ್ಣ ಸಣ್ಣ ಯಾವುದೋ ಒಂದು ಗಿಡ ಬರ್ತದೆ, ಯಾವುದೋ ಆ್ಯಕ್ಚುಲಿ ರೂಟ್ಸ್ ಸಕ್ಸೆಷನ್ ಇರುವಂಥದ್ದು, ರೂಟ್ನಲ್ಲಿ ಇರುವಂಥದ್ದು ಏನಾದರೂ ಸ್ಟಾಕ್ ಇರ್ತದಲ್ಲ, ರೂಟ್ ಸ್ಟಾಕ್ ಇರುವಂಥದ್ದು ಯಾವ್ದು ಹೆಚ್ಚಿಗೆ ಇರ್ತದೆ ಅದು ಬೇಗನೆ, ಮತ್ತು ಯಾವುದು ಫಿಟೆಸ್ಟ್ ಆಫ್ ದಿ ಸರ್ವೈವಲ್, ಯಾವುದು ಬೇಗ ಕಡಿಮೆ ಇದರಲ್ಲಿ ಕ್ಲೈಮೇಟ್ ಕಂಡೀಷನಲ್ಲಿ ಬರ್ತದೆ ಅದು ಫಸ್ಟ್ ಬರ್ತದೆ, ಮೊದಲು ಫಾಸ್ಟ್ ಬರ್ತದೆ ಅದು. ಸೊ ಅವು ಏನು ಮಾಡ್ತದೆ, ಪ್ಲ್ಯಾಂಟ್ಸು ಅದ್ರ ಕಾಲೋನಿ ಬರ್ತದೆ ಸ್ಪೀಶೀಸು. ಆಮೇಲೆ ಗ್ರ್ಯಾಜುವಲಿ ಚೇಂಜ್ ಆಗ್ತದೆ, ಗ್ರ್ಯಾಜುವಲಿ ಸಾವಕಾಶ ಚೇಂಜ್ ಆಗಿ ಆಮೇಲೆ ಹುಲ್ಲುಗಾವಲ ಇಟ್ ಕ್ಲಿಯರ್ ಬಿಕಮ್ಸ್ ಎ ಗ್ರಾಸ್ ಲ್ಯಾಂಡ್. ಹುಲ್ಲು ಏನಾಗ್ತದೆ ಕೇಳಿದ್ರೆ, ಸಣ್ಣ ಸಣ್ಣ ಗಿಡ ಬರ್ತದೆ, ಸಣ್ಣ ಸಣ್ಣ ಗಿಡದ ಜೊತೆಗೆ ಏನಾಗ್ತದೆ ಕೇಳಿದ್ರೆ, ಹುಲ್ಲು ಏನಾಗ್ತದೆ ಫಾಸ್ಟ್ ಬರ್ತದೆ, ಅದೇನಾಗ್ತದೆ ಅದು ಬೇಗ ಬರುತ್ತದೆ. ಸೊ ಅದರ್ ಸ್ಪೀಶೀಸ್ ವಿಲ್ ಬಿ ಅದನ್ನು ಸಪ್ರೆಸ್ ಮಾಡಿಬಿಡ್ತದೆ ಅದು. ಸೊ ಅದರ್ ಸ್ಪೀಶೀಸ್ ವಿಲ್ ಬಿ ಸಪ್ರೆಸ್ಡ್ ಆ್ಯಂಡ್ ದಿಸ್ ಗ್ರಾಸ್ ಕಮ್ ಅಪ್ ಆ್ಯಂಡ್
slowly, along with grass, some shrub species will arise. Coppice and some species arise. ಕೆಲವು shrub ಅಂದ್ರೆ ಅಗದಿ ಹರ್ಬ್ ಮತ್ತು ಹರ್ಬ್ ಅಂದ್ರೆ ಸಣ್ಣ ಔಷಧಿ ಗಿಡ ಎಲ್ಲ ಇರ್ತಾವಲ್ಲ, ಸಣ್ಣದು ಸಣ್ಣದು ಅವು ಏನಾಗ್ತದೆ ಕೇಳಿದ್ರೆ ಒಂದು ಸೀಸನ್ ಮಾತ್ರ ಇರ್ತದೆ, ಅದು ಬರ್ತದೆ. ಹಾಗೆ ಅದ್ರ ಜೊತೆಲಿ ಕೆಲವು ಶ್ರಬ್ ಸ್ಪೀಶೀಸ್ ಬರ್ತದೆ, ಇದೇ ಟ್ರೀ ಸ್ಪೀಶೀಸ್ ಸಣ್ಣದು ಶ್ರಬ್ ಬರ್ತದೆ. ಆಮೇಲೆ ಏನಾಗ್ತದೆ ಕೇಳಿದ್ರೆ ದೇ ಕ್ಯಾನ್ ಬಿ converted to this shrubland, and then it converted to woodland and forest if you permitted, or it is permitted to do so without human interference. ಮನುಷ್ಯ ಮತ್ತೆ ಡಿಸ್ಟರ್ಬ್ ಮಾಡಿದಾದ್ರೆ ಮತ್ತೆ ಹಾಗೆಯೇ ಇರ್ತದೆ, ಡಿಗ್ರೇಡ್ ಹಾಕ್ಕೊಂಡೇ ಇರ್ತದೆ ಫಾರೆಸ್ಟ್ ಕ್ಲಿಯರ್ ಮಾಡಿದ್ರೆ. ದಿಸ್ ಇಸ್ ಅ ಟೆಂಡೆನ್ಸಿ ಆಫ್ ದ ಫಾರೆಸ್ಟ್ ಟು ಪ್ರೊಡ್ಯೂಸ್ ಎ ಮೋರ್ ಆರ್ ಲೆಸ್ ಸ್ಟೇಬಲ್ ಸ್ಟೇಟ್ ಬರಬೇಕು ಅಂತ. ಅದೊಂದು ಹೀಗೆ ಚೇಂಜ್ ಆಗ್ತಾ ಆಮೇಲೆ ಏನಾಗ್ತದೆ ಕೇಳಿದ್ರೆ ಒಂದು ಸಾರಿ ದೊಡ್ಡ ಮರ ಬಂತಂದ್ರೆ, ದೊಡ್ಡ ಗಿಡಗಳು, ದೊಡ್ಡ ಮರ ಶ್ರಬ್ಬು ದಾಟಿದ ಮೇಲೆ, ವುಡ್ ಲ್ಯಾಂಡ್ ಆದಮೇಲೆ, ಫಾರೆಸ್ಟ್ ಆದಮೇಲೆ ಕೆಳಗೆ ಎಲ್ಲ ಸಪ್ರೆಸ್ ಆಗ್ತದೆ. ಯಾವುದು ಗ್ರಾಸು ನಿಮ್ಮದು ಇದು ಯಾವುದೂ ಇರುವುದಿಲ್ಲ, ಇಯರ್ಲಿ ಬರುವಂಥದ್ದು ಯಾವುದೂ ಇರುವುದಿಲ್ಲ. ಫುಲ್ ಶೇಡ್ ಆಗಿ ಎಲ್ಲ ಶೇಡ್ ಟಾಲೆಂಟ್ ಇದ್ದು ಮಾತ್ರ ಉಳ್ಕೊಳ್ತದೆ, ಉಳಿದಿದ್ದೆಲ್ಲ ಎಲ್ಲ ಹೋಗ್ತದೆ. ಸನ್ಲೈಟ್ ಬೇಕು ಅಂತ ಗಿಡ ಯಾವುದೂ ಇರುವುದಿಲ್ಲ, ಅದು ಸಪ್ರೆಸ್ ಆಗ್ತದೆ. ಇದು ಆವಾಗ ಒಂದು ಸ್ಟೇಬಲ್ ಸ್ಟೇಟ್ ಬರ್ತದೆ, ಒಂದೇ ಲೆವೆಲ್ ಇರ್ತದೆ. ಸೊ ದಟ್ ಈಸ್ ಕ್ಲೈಮ್ಯಾಕ್ಸ್. ದಿಸ್ ಸ್ಟೇಜ್ ಈಸ್ ನೋನ್ ಆಸ್ ಕ್ಲೈಮ್ಯಾಕ್ಸ್ ಸ್ಟೇಜ್. ಆಲ್ಸೋ ಡೆವಲಪ್ಮೆಂಟ್ ಸ್ಟೇಜ್ ಏನಾಗ್ತದೆ ಕೇಳಿದ್ರೆ ಇಕೋಸಿಸ್ಟಮ್ ದಸ್ ಕನ್ಸಿಸ್ಟ್ಸ್ ಆಫ್ ಎ ಪಾಯ್ನರಿ ಸ್ಟೇಜ್. ಪಾಯ್ನರಿ ಸ್ಟೇಜ್ ಅಂದರೆ ಅಗದಿ ಇನಿಷಿಯಲ್ ಸ್ಟೇಜ್ನಲ್ಲಿ ಯಾವ್ದು ಬರ್ತದೆ ಪಾಯ್ನರಿ ಸ್ಟೇಜ್ ಬರ್ತದೆ. ದ ಸಕ್ಸೆಷನ್ ಸ್ಟೇಜಸ್, ದೀಸ್ ಆರ್ ರಿಲೇಟೆಡ್ ಟು ದಿ ವೇ ಇನ್ ವಿಚ್ ಎನರ್ಜಿ ಫ್ಲೋಸ್ ಥ್ರೂ ದ ಬಯಾಲಜಿಕಲ್ ಸಿಸ್ಟಮ್. ದ ಮೋಸ್ಟ್ frequent example of succession changes occur in a pond ecosystem. ಅಲ್ಲಿ ಏನಾಗ್ತದೆ ಕೇಳಿದ್ರೆ in a pond ecosystem where it fluctuates from a dry terrestrial habitat to the early colonization of stage by a small aquatic fishes. ಕೆಲವು ಏನಾಗ್ತದೆ ಕೇಳಿದ್ರೆ ನೀರಿನಲ್ಲಿ ಮಾಸು, ಪಾಚಿ ಎಲ್ಲ ಹೇಳ್ತಿರಲ್ಲ, ಪಾಚಿ, ಅಲ್ಲಿಗೆ ಇವೆಲ್ಲ ನೀರಲ್ಲಿ ಬೆಳೆಯುವಂಥದ್ದು. ಅವು ಫಸ್ಟ್ ಇರ್ತದೆ, ಆ್ಯಕ್ಚುಲಿ ಅದು ಪಾಯ್ನರಿ ಸ್ಟೇಜ್ ಆಗ್ತದೆ. ಪಾಯ್ನರಿ ಸ್ಟೇಜ್ ಬಂತದ್ದೇ. ಆಮೇಲೆ ಏನಾಗ್ತದೆ ಕೇಳಿದ್ರೆ ನೀರೆಲ್ಲ ಈ ಅಲ್ಲಿಗೆ ಪಾಚಿ ಎಲ್ಲ ಬಂದಮೇಲೆ ಕ್ರಮೇಣ ನೀರು ಆಮೇಲೆ ಡ್ರೈ ಆಯಿತು ಅಂತಾದರೆ ಅಲ್ಲಿ ಆಮೇಲೆ ರಾಕ್ ಫಾರ್ಮೇಷನ್ ಆಗ್ಬೋದು, ಅಥವಾ ಯಾವ ಸ್ಟೇಜ್ ಇದು ಅಂತ ಆಮೇಲೆ ಸಣ್ಣ ಗಿಡಗಳು ಬರ್ತವೆ, ಆಮೇಲೆ ದೊಡ್ಡ ಗಿಡಗಳಾಗ್ತವೆ. ಸೊ ದಿಸ್ ಆ್ಯಕ್ಚುಲಿ ಐಡಿಯಾ ಆಫ್ ದಟ್ ಈಸ್ ಸಕ್ಸೆಷನ್, ಈಸ್ ಒನ್ ಸೈಕಲ್. ಸೊ ಸಕ್ಸೆಷನ್ ಈಸ್ a observed process of change in the species structure of an ecological community over a period of time. ಇದು ಇಯರ್ಲಿ ಬೇರೆ ಮತ್ತು ಇನ್ ಲಾಂಗ್ ಟರ್ಮ್ ಆಗೋದು ಬೇರೆ. ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೇನೆ ಅಷ್ಟೇ. ಸೊ ಇಕೋಸಿಸ್ಟಮ್ ಆರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಇಕಲಾಜಿಕಲ್ ಸಕ್ಸೆಷನ್ ಇಸ್ ಎ ಗ್ರ್ಯಾಜುವಲ್ process change in the replacement of types of species in a community. So each new community makes a harder for the previous community to survive. ಡೆಫಿನೇಷನ್ ಇದು ಎಕ್ಸಾಮ್ದಲ್ಲಿ ಇದನ್ನು ಬರಿಬೋದು ನೀವು. ಇಕಲಾಜಿಕಲ್ ಸಕ್ಸೆಷನ್ ಅಂದ್ರೆ ಏನು? ವಾಟ್ ಈಸ್ ಇಕಲಾಜಿಕಲ್ ಸಕ್ಸೆಷನ್ ಅಂದರೆ, ಸೊ ಬಯೋಟಿಕ್ ಕಮ್ಯುನಿಟೀಸ್ ಆರ್ ಡೈನಾಮಿಕ್ ಇನ್ ನೇಚರ್ ಆ್ಯಂಡ್ ಚೇಂಜ್. ಡೈನಾಮಿಕ್ ಮೀನ್ಸ್ ಚೇಂಜ್ ವಿತ್ ಎ ಪೀರಿಯಡ್ ಆಫ್ ಟೈಮ್. ಟೈಮಿಗೆ ವಿತ್ ರಿಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗುವಂಥದ್ದು ಡೈನಾಮಿಕ್. with a change with respect to passage of time. The successive replacement of communities ಅಂದರೆ in a area over a period of time is known as ecological succession. ಬೇರೆ ಬೇರೆ ಟೈಮಿಗೆ ಬರುವಂಥ ಗಿಡಗಳು ಚೇಂಜ್ ಆಗ್ತಾ ಇರ್ತದಲ್ಲ, ವಿತ್ ರಿಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ಇಕಲಾಜಿಕಲ್ ಸಕ್ಸೆಷನ್. ಇದರಲ್ಲಿ ಸೊ ಹಿಯರ್ ಬೋತ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಂಪೋನೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸಚ್ ಎ ಚೇಂಜ್. Succession is a community controlled phenomenon which results due to the action and coaction on living organism. Also during succession changes occur both plant and animal community also. The plant succession is visible. Plant succession easily visible. ನೋಡಿ, ಪ್ರಾಣಿಗಳು ಸಣ್ಣ ಇರ್ತವೆ, ದೊಡ್ಡ ಆಗ್ತವೆ, ಆಮೇಲೆ ಸಾಯ್ತವೆ. ಇದು ಸಕ್ಸೆಷನ್, ಇದು ನಮಗೆ ದಟ್ ಈಸ್ ವಿಸಿಬಲ್, ಅದನ್ನೇ ಹೇಳ್ತಾ ಇದ್ದಾನೆ. ಪ್ಲಾಂಟ್ ಸಕ್ಸೆಷನ್, ಅನಿಮಲ್ ಕಮ್ಯುನಿಟೀಸ್ ಆ್ಯಂಡ್ ಪ್ಲಾಂಟ್ ಸಕ್ಸೆಷನ್ ಆಲ್ಸೋ ಈಸಿಲಿ ವಿಸಿಬಲ್. ಪ್ಲಾಂಟ್ ಮತ್ತು ಅನಿಮಲ್ ಎರಡು ಸಕ್ಸೆಷನು ಈಸಿಲಿ ಗೊತ್ತಾಗ್ತದೆ. ಪ್ಲಾಂಟಾಗೆ ಮೊದಲು ಸಣ್ಣದಿರ್ತದೆ, ಆಮೇಲೆ ದೊಡ್ಡ ಮರ ಆಯಿತು, ಆಮೇಲೆ ಒಂದಿನ ಆಗ್ತದೆ ಮುರಿದು ಬೀಳ್ತದೆ, ಆಮೇಲೆ ಲಡ್ಡಾಗಿ ಭೂಮಿ ಒಳಗೆ ಸೇರೋ ಮಣ್ಣಾಗ್ತದೆ. ಅದೇ ಮಣ್ಣೊಳಗೆ ಸೇರ್ತದಲ್ಲ, ಅದೇ ಆ್ಯಕ್ಚುಲಿ ಸಕ್ಸೆಷನ್ ಪೀರಿಯಡ್. ಹಾಗೆ ಅದು ಸಕ್ಸೆಷನ್ ಪೀರಿಯಡ್ ಆಯಿತು. ಅದಕ್ಕೆ ದಟ್ ಈಸ್ ಲಾಂಗ್ ಟರ್ಮ್ ಸಕ್ಸೆಷನ್. ಇದು ಇಯರ್ಲಿ ಆಗುವಂಥದ್ದಲ್ಲ. ಒಂದು ಗಿಡ ಬೆಳೆದು ದೊಡ್ಡಾಗಿ ಒಂದು ಮರ ಆಗಿ ಆಮೇಲೆ ಮಣ್ಣಾಗುವ ಸ್ಟೇಜ್ ಬರಬೇಕಾದ್ರೆ ಮೋರ್ ಡಿಕೇಸ್ ಅಲ್ಲ, ಮೋರ್ ದ್ಯಾನ್ 100 years ಇಟ್ ಟೇಕ್ಸ್ ಫಾರ್ ಸಮ್ ಟ್ರೀಸ್. ಕೆಲವು ಗಿಡಗಳು
50 ವರ್ಷ 60 ವರ್ಷದಲ್ಲಿ ಆಗ್ತದೆ, ಕೆಲವುದಕ್ಕೆ 100 ವರ್ಷ ಬೇಕು. ಟೈಪ್ಸ್ ಆಫ್ ಸಕ್ಸೆಷನ್. ಪ್ರೈಮರಿ ಸಕ್ಸೆಷನ್. Primary succession means succession occurring on a previously unoccupied sites such as rock, outcrop or glacial montane is called primary succession. ಅದು ಮುಂದೆ ಫಿಗರ್ನಲ್ಲಿ ತೋರಿಸ್ತೇನೆ ಯಾವ ಸ್ಟೇಜ್ ಅಂತ. ಸೆಕೆಂಡರಿ ಸಕ್ಸೆಷನ್. Secondary succession is the more common type of succession. The secondary succession, the more common type of succession is the secondary succession which occurs where the natural vegetation is destroyed or removed. ಈಗ ನಿಮ್ಮ ಎದುರಿಗೆ ಒಂದು ಒಳ್ಳೆ ಫಾರೆಸ್ಟ್ ಇದೆ ತಗೊಳ್ಳಿ, ಫುಲ್ ಕಂಪ್ಲೀಟ್ ಅದನ್ನ ಒಂದ್ಸಲ ಕಂಪ್ಲೀಟ್ ಕ್ಲೀನ್ ಮಾಡಬೇಕು, ಏನಿದೆ ನಂಗೆ ಬುಲ್ಡೇಜರ್ ಹಾಕಿ ಕಂಪ್ಲೀಟ್ ತೆಗೆದು ಬಿಡಬೇಕು. ಆಗ ಕಂಪ್ಲೀಟ್ ಡಿಸ್ಟ್ರಾಯ್ ಆಗ್ತದಲ್ಲ, ಬಿಕಾಸ್ ಇಟ್ ಮೇ ಬಿ ಫೈರು ಆಗ್ತದಂತೆ. ಡಿಸ್ಟ್ರಾಯ್ಡ್ ಬೈ ಫೈರ್ ಆರ್ ಎಕ್ಸೆಸಿವ್ ಲಂಬರಿಂಗ್ ಮೇ ಏನಾಗ್ತದೆ, ರೀಆಕ್ಯುಪೈಡ್ ಬೈ ಹರ್ಬ್ಸ್ ಆ್ಯಂಡ್ ಹರ್ಬ್ಸ್ ಇನ್ ಸ್ಟೇಜಸ್. ಹರ್ಬ್ಸ್ ಅಂದರೆ ಸಣ್ಣ 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 ಔಷಧಿಗಳಿರ್ತದೆ ನೋಡಿ, ತಗಟೆ ಗಿಡ ಇರ್ಬೋದು, ಅಥವಾ ಭೂಸಂಬರ್ಜ್ಯ ಇರ್ಬೋದು, ಅಥವಾ ಯಾವುದೋ ಒಂದು ಕಾಡು ಅರಶಿನ ಇರ್ಬೋದು. ಆಮೇಲೆ ಏನು ಹೇಳ್ತಾರೆ, ಅಥವಾ ಸೊಪ್ಪು ಇದೆಯಲ್ಲ ನಿಮ್ಮದು ಉರಾಳ ಸೊಪ್ಪು, ಹೀಗಿದೆಲ್ಲ ಔಷಧಿಗಳು, ಇವೆಲ್ಲ ಹರ್ಬ್. ಉರಾಳ ಸೊಪ್ಪು ಅಂತ ಹೇಳ್ತಾರೆ, ಇಳಿಸೋ ಒಂದು ಹರ್ಬ್. ಅದು ಔಷಧಿ. ಗಾಯ ಆದರೆ ಅದರ ರಸವನ್ನು ಹಿಂಡಿ ಹಾಕಿದ್ರೆ ಆಮೇಲೆ ಇಮಿಡಿಯೇಟ್ಲಿ ಸ್ಟಾಪ್ ಆಗ್ತದೆ, ಗಾಯನೂ ಗುಣ ಆಗ್ತದೆ. ಅದು ದಟ್ ಈಸ್ ಹರ್ಬ್ ಸ್ಪೀಶೀಸು. ಆಮೇಲೆ ಇಪುಟೇರಿಯಂ ಅಂತ ಗೊತ್ತಿದೆಯಲ್ಲ, ಇಪುಟೇರಿಯಂ ಅಂದರೆ ಕಾಂಗ್ರೆಸ್ ಗಿಡ ಗೊತ್ತಿದೆಯಲ್ಲ, ಇವೆಲ್ಲ ಬರುವಂಥದ್ದು. ಇವೆಲ್ಲ ಒಂದ್ಸಾರಿ ಫಾರೆಸ್ಟ್ ಕ್ಲಿಯರ್ ಆದ ತಕ್ಷಣ ಬರ್ತದೆ. ಆಮೇಲೆ ದೊಡ್ಡ ಮರ ಎಲ್ಲ ಇದ್ದಾಗ ಇದು ಆಟೋಮೆಟಿಕಲಿ ಏನಾಗ್ತದೆ, ಸಪ್ರೆಸ್ ಆಗ್ತದೆ, ಇರುವುದೇ ಇಲ್ಲ, ಮಾಯ ಆಗ್ತದೆ. ಸೊ ದಟ್ ಈಸ್ ಸಕ್ಸೆಷನ್. ಸೆಕೆಂಡ್. ಈಗ ಅದೇ ಇದು ಉದಾಹರಣೆ ಕೊಟ್ಟಿದೆ ನೋಡಿ. ದ ಫಾರೆಸ್ಟ್ ಡಿಸ್ಟ್ರಾಯ್ಡ್ ಬೈ ಫೈರ್ ಆ್ಯಂಡ್ ಎಕ್ಸೆಸಿವ್ ಲಂಬರಿಂಗ್ ಬಿ ರೀಆಕ್ಯುಪೈಡ್ ಬೈ ಹರ್ಬ್ಸ್ ಎಟ್ ದ ಇನಿಷಿಯಲ್ ಸ್ಟೇಜಸ್. ಹರ್ಬ್ಸ್ ಅಂದರೆ ಅದು ಸಣ್ಣ ಸಣ್ಣ ಗಿಡ, ತಗಟೆ ಗಿಡ, ಉರಾಳ ಸೊಪ್ಪಿನ ಗಿಡ, ಮತ್ತೇನೇನು ಗಿಡ ಎಲ್ಲ ಇದೆಯಲ್ಲ, ಫರ್ನ್ಸು, ಭೂಸಂಬರ್ಜಿಯ, ಕಾಡರತ್ನ, ಅರರೂಟು, ಕೆಲವೆಲ್ಲ ಇದೆಯಲ್ಲ ಭೂಮಿಯಲ್ಲಿ ಬರುವಂಥದ್ದು, ಭಾಳಷ್ಟಿದೆ. ಒಂದೆಲಗ ಎಲ್ಲ ಇರ್ತದಲ್ಲ. ದಿಸ್ ಇಸ್ ದ ಹರ್ಬ್. ದೀಸ್ ಆರ್ ಆಲ್ ದ ಹರ್ಬ್ ಸ್ಪೀಶೀಸ್. ದ ರೀಅಪಿಯರೆನ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮ್ಯುನಿಟೀಸ್ in such a area is called secondary succession. In poisonous species ಅಂದರೆ ಸ್ಟಾರ್ಟಿಂಗ್ ಬರುವಂಥ ಸ್ಪೀಶೀಸ್. ದ ಪ್ಲಾಂಟ್ ಸ್ಪೀಶೀಸ್ ದಟ್ ಇನ್ವೇಡ್ ದ ಬೇರ್ ಲ್ಯಾಂಡ್ ಇನಿಷಿಯಲಿ ಆರ್ ಕಾಲ್ಡ್ ಪಾಯ್ಸನಸ್ ಸ್ಪೀಶೀಸ್. ಅಂದರೆ ಈಗ ಒಂದು ಕಂಪ್ಲೀಟ್ ನಿಮ್ಮನೆ ಎದುರುಗಡೆ ಯಾವುದಾದ್ರು ಒಂದು ಜಾಗವನ್ನು ಅಂಗಳನೇ ತಗೊಳ್ಳಿ, ಕಂಪ್ಲೀಟ್ ಒಂದ್ಸಲ ಕ್ಲೀನ್ ಮಾಡ್ತಿರಲ್ಲ, ಮಾಡಿ ಬೇಲಿ ಹಾಕಿಬಿಟ್ಬಿಡಿ, ಏನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಬರ್ತಲ್ಲ ಸ್ಪೀಶೀಸು, ಅದೇ ಪಾಯ್ಸನಸ್ ಸ್ಪೀಶೀಸ್. ನೆಕ್ಸ್ಟ್ ಪ್ರೈಮರಿ ಸಕ್ಸೆಷನ್ ಇದೆ. ಎಕ್ಸಾಂಪಲ್ ಆಫ್ ಇದು ನೋಡಿ, ಅವಾಗ ಹೇಳಿದ್ನಲ್ಲ, ಇದೆ ನೋಡಿ, ರಾಕ್ನಲ್ಲಿ ಬೆಳೆದಿದೆ, ಕೆಲವು ಗಿಡ ಎಲ್ಲ ಬೆಳೆದಿದೆ. ಏರಿಯಾ ಕಮ್ಯುನಿಟಿ ಹ್ಯಾಸ್ ನೆವರ್ ಲಿವ್ಡ್ ಬಿಫೋರ್ ವುಡ್ ಎ ನ್ಯೂ ಲಾವಾ ಆರ್ ರಾಕ್. ವಾಲ್ಕ್ಯಾನೋ ಆದಾಗ ಕೆಲವು ಅದೇನಾಗ್ತದೆ, ಕನ್ವರ್ಟ್ ಆಗಿ ಗೊತ್ತಿದೆಯಲ್ಲ, ಭೂಮಿಯಲ್ಲಿರುವಂಥ ಲಾವಾ ರಸ ಉಕ್ಕು ಬಂದಾಗ ಹೊರಗೆ ಬಂದಾಗ ಅದು ಇನ್ ಟರ್ಮ್ಸ್ ಆಫ್ ಲಾವಾ ಸ್ಟೇಜ್ನ ಇರ್ತದೆ ಅಥವಾ ರಾಕ್ ಸ್ಟೇಜ್ನಲ್ಲಿ ಇರ್ತದೆ. ಆವಾಗ ಕೆಲವು ಸ್ಪೀಶೀಸ್ ಬರ್ತದೆ, ಅದನ್ನೇ ಕಾಣ್ತೇವೆ ನೋಡಿ, ವಾಲ್ಕ್ಯಾನೋ ದಟ್ ಮೇಕ್ಸ್ ಎ ನ್ಯೂ ಐಲ್ಯಾಂಡ್. ಅದಾದಮೇಲೆ ಮುಂದಿಂದು ಇದೇನಾಗ್ತದೆ, ನೆಕ್ಸ್ಟ್ ಬಿಗಿನ್ಸ್ ಇನ್ ಎ ಪ್ಲೇಸ್ ವಿದೌಟ್ ಎನಿ ಸಾಯಿಲ್. ಯಾವುದು ಇದು ಕಲ್ಲು ಮೇಲೆ ಬರುವಂಥದ್ದಲ್ಲ, ಅದಕ್ಕೆ ಸಾಯಿಲ್ ಅವಶ್ಯಕತೆ ಇಲ್ಲ, ಕಲ್ಲು ಮೇಲೂ ಬರ್ತದೆ. ಸೈಡ್ಸ್ ಆಫ್ ವಾಲ್ಕ್ಯಾನೋಸ್, ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಡಿಂಗ್, ದೀಸ್ ಆರ್ ಆಲ್ ದ ಬಿಗಿನ್ಸ್ ಇಸ್ ದ ಪ್ಲೇಸ್. ನೆಕ್ಸ್ಟ್ ಸ್ಟಾರ್ಟ್ಸ್ ವಿತ್ ದ ಅರೈವಲ್ ಆಫ್ ಲಿವಿಂಗ್ ಥಿಂಗ್ಸ್ ಸಚ್ ಆಸ್ ಲಿಚೆನ್ಸ್ ದಟ್ ಡು ನಾಟ್ ನೀಡ್ ಎನಿ ಸಾಯಿಲ್ ಟು ಸರ್ವೈವ್. ಲಿಚೆನ್ಸ್ ಸ್ಪೀಶೀಸ್ಗೆಲ್ಲ ಸಣ್ಣ ಗಿಡಗಳು, ಅದು ಮುಂದೆ ಕಾಣಿಸ್ತೇನೆ ಅದು. ದೇ ಆರ್ ಕಾಲ್ಡ್ ಪಾಯ್ಸನಸ್ ಸ್ಪೀಶೀಸ್. ಇಲ್ಲಿ ನೋಡಿ ಕಾಣ್ತೇವೆ, ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಲಿಚೆನ್ಸ್. ಇದರಲ್ಲಿ ಕಾಣ್ತೇವೆ ನೋಡಿ, ಕಲ್ಲು ಮೇಲೆ ಅದೇನು ಮಧ್ಯೆ ಇದೆ ನೋಡಿ, ಇಲ್ಲಿ ಅದು ಲಿಚೆನ್ಸ್, ಪಾಯ್ಸನಸ್ ಸ್ಪೀಶೀಸ್. ನೆಕ್ಸ್ಟ್ ಪ್ರೈಮರಿ, ಇದು ಹಾಗೆ ನೋಡಿ, ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಇರೋದು ಫರ್ನ್. ನಮ್ಮಲ್ಲಿ ಹಳ್ಳಿಯಲ್ಲೆಲ್ಲ ಅದನ್ನು ಕಾಕೆರೊಟ್ಟು ಅಂತೇಳಿ ಹೇಳ್ತಾರೆ. ಮೇಲೆ ಹೀಗೆ ಒಂಥರ ಹೆಡ ಟೈಪ್ ಇದೆ, ತೆಂಗಿನ ಹೆಡ ಟೈಪ್ ಇದೆಯಲ್ಲ, ಅದು ಆ್ಯಕ್ಚುಲಿ ಫರ್ನ್ಸು. ಕೆಳಗಡೆ ಇರೋದು ಮಾಸಿಸ್. ಇದೆಲ್ಲ ಪ್ರೈಮರಿ ಪಾಯ್ಸನಸ್ ಸ್ಪೀಶೀಸ್ ಆಗ್ತದೆ. ಪ್ರೈಮರಿ ಸಕ್ಸೆಷನ್. ಆಮೇಲೆ ಏನಾಗ್ತದೆ ಕೇಳಿದ್ರೆ, ಪ್ರೈಮರಿ ಸಕ್ಸೆಷನ್ ಈಗ ಒಂದು ಸ್ಟೇಜ್ ದಾಟಿದ ಮೇಲೆ ಗ್ರಾಸ್ ಲ್ಯಾಂಡ್ ಆಗ್ತದೆ ಅಂತ ಹೇಳಿದ್ನಲ್ಲ, ಅದೇ ಇದು. ದಿಸ್ ಇಸ್ ದ ಗ್ರಾಸ್ ಲ್ಯಾಂಡ್. ದ ಸಿಂಪಲ್ ಪ್ಲಾಂಟ್ಸ್ ಡೈ ಆ್ಯಡಿಂಗ್ ಮೋರ್ ಆರ್ಗ್ಯಾನಿಕ್ ಮಟೀರಿಯಲ್. ದ ಸಾಯಿಲ್ ಲೇಯರ್ ಥಿಕನ್ಸ್. ಈಗ ಮಣ್ಣಿನ ಸ್ವಲ್ಪ ಮಣ್ಣು ಕಣ ಆಗ್ತದೆ, ಅದೇನಾಗ್ತದೆ, ಮೇಲಿನ ಲೇಯರು ಸುಟ್ಟು ಸೂರ್ಯನ ಬಿಸಿಲಿಗೆ ಸುಟ್ಟು ಕೆಲವು ಈ ಮಾಸಸ್ ಎಲ್ಲ ಬೆಳೀತವೆ, ಲಿಥೆಂಜಸ್ ಎಲ್ಲ ಬೆಳೆದ ಮೇಲೆ ಮೇಲಿನ ಲೇಯರ್ ಏನಾಗ್ತದೆ ಕೇಳಿದ್ರೆ, ಸ್ವಲ್ಪ ಸುಟ್ಟು ಡಿಕಾಂಪೋಸ್ ಆಗಿ, ಸುಡುದಂದ್ರೆ ಡಿಕಾಂಪೋಸ್ ಆಗಿ ಮಣ್ಣಿನ ಲೇಯರ್ ಪ್ರಾರಂಭ ಆಗ್ತದೆ. ಸಾಯಿಲ್ ಲೇಯರ್ ಥಿಕ್ನೆಸ್ ಆ್ಯಂಡ್ ಗ್ರಾಸ್ ಈಸ್ ಅದರ್ ಪ್ಲಾಂಟ್ಸ್ ಬಿಗಿನಿಂಗ್ ಟು ಟೇಕ್ ಓವರ್. ಆಮೇಲೆ ಗ್ರಾಸ್ ಬರ್ತದೆ. ಗ್ರಾಸ್ ಆದ ನಂತರ ನೆಕ್ಸ್ಟು ಸಣ್ಣ ಪ್ಲಾಂಟ್ಸ್ಗಳು ಬರ್ತವೆ, ಹರ್ಬ್ಸು,
shrubs, trees. ಅವಾಗ ಹೇಳಿದ್ನಲ್ಲ ಅದೇ ತರ. See, these plants die and they add more nutrients to the soil. ಹಾ, ಈ ಏನಾಗ್ತದೆ ಇರುವಂತ ಗ್ರಾಸ್ಗಳು, ಗ್ರಾಸ್ ಸ್ಪೀಶೀಸ್ ಲಿಚೆನ್ಸ್ಗಳೆಲ್ಲ ವೆನ್ ದೇ ಡೈ ದೇ ಕಂಪ್ಲೀಟ್ಸ್ ದರ್ ಸೈಕಲ್. ಈಗ ಒಂದು ವರ್ಷಕ್ಕೆ ಸ್ಟಾರ್ಟಿಂಗ್ ಅದೇನಾಗ್ತದೆ ಭೂಮಿಯಲ್ಲಿ ಡಿಕಂಪೋಸ್ ಆದಮೇಲೆ ಅದೇನಾಗ್ತದೆ ನ್ಯೂಟ್ರಿಯೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ನ್ಯೂಟ್ರಿಯೆಂಟ್ ಆಗಿ ಕನ್ವರ್ಟ್ ಆದಾಗ ಆ ನ್ಯೂಟ್ರಿಯೆಂಟ್ ಅನ್ನು ಬಳಸ್ಕೊಂಡು ಕೆಲವು ದ shrubs and trees can survive. shrub ಅಂದ್ರೆ ಸಣ್ಣ ಗಿಡ, ಕುರುಚಲು ಗಿಡ ಸಣ್ಣದು. ಟ್ರೀಸ್ ಅಂದ್ರೆ ಮರ ಅಷ್ಟೇ ಆನ್ ದಿಸ್ ಸಾಯಿಲ್. ಅದನ್ನೇ ವಿತ್ ಡೆಫಿನೇಷನ್ ಇದೆ. ಇಕಲಾಜಿಕಲ್ ಸಕ್ಸೆಷನ್ in an area community may be replaced by another community or by series of communities. ಅದೇ ಅರ್ಥ ನೋಡಿ. ಒಂದು ಏರಿಯಾದಲ್ಲಿ ಒಂದು ಜಾತಿ ಹೋಗಿ, ಒಂದು ಸ್ಪೀಶೀಸ್ ಕಮ್ಯುನಿಟಿ ಹೋಗಿ ಮತ್ತೊಂದು ಕಮ್ಯುನಿಟಿ ಬರೋದೇ ಇಕಲಾಜಿಕಲ್ ಸಕ್ಸೆಷನ್, ಸೀರೀಸ್ ಆಫ್ communities ನೋಡಿ. in an area community may be replaced by another community or by series of communities. That is ecological succession. This is also one succession. Thus the progressive replacement of one community by another till the development of stable community in a particular stage is called a ecological succession. ಅಂದ್ರೆ ಈ ಲಾವಾರಸದ ಬಂದು ಕಲ್ಲಿನ ರೂಪಕ್ಕೆ ಕೆಲವು ನೀರಿನಾವಸ್ಥೆಯಲ್ಲಿದ್ದು ನೀರಿನಾವಸ್ಥೆಯಿಂದ ಗಟ್ಟಿಯಾಗಿ ನೀರಿನಾವಸ್ಥೆ ಕೆಲವು ಪಾಚಿ ಬಂದು ಆಮೇಲೆ ಮಾಸಿಸ್ ಎಲ್ಲ ಬಂದು ಆಮೇಲೆ ಅದು ಗಟ್ಟಿ ಆದಮೇಲೆ ಈ ಸಣ್ಣ ಸಣ್ಣ ಕುರ್ಚಲು ಇದು ಗಿಡ ಇದು ಸಣ್ಣ ಸಣ್ಣ ಕುರ್ಚಲ ಸಣ್ಣ ಸಣ್ಣ ಹರ್ಬ್ ಟೈಪ್ ಬಂದು ಆಮೇಲೆ ಅದು ಡಿಕಂಪೋಸ್ ಆಗಿ ಆಮೇಲೆ ಗ್ರಾಸ್ ಬಂದು ಗ್ರಾಸ್ ನಂತರ ನೆಕ್ಸ್ಟ್ ಶ್ರಬ್ಸ್ ಬಂದು ಶ್ರಬ್ಸಿಂದ ಟ್ರೀಸ್ ಆಗಿ ಒಂದು ಕೊನೆಯ ಹಂತಕ್ಕೆ ಬರ್ತಲ್ಲ, ಒಂದು ಸ್ಟೇಬಲ್ ಸ್ಟೇಟಿಗೆ ಬರ್ತದೆ. ಅದು ಒಂದೇ ಹಾಗೇ ಸ್ವಲ್ಪ ದಿವಸ ಹಾಗೇ ಇರ್ತದೆ, ಒಂದು ಸ್ಟೇಬಲ್ ಸ್ಟೇಟಿಗೆ ಬರ್ತದೆ. ಅದು ದಟ್ ಈಸ್ ಸ್ಟೇಬಲ್ ಸ್ಟೇಟ್ ಈಸ್ ಕಾಲ್ಡ್ ದಟ್ ಸ್ಟೇಬಿಲಿಟಿ ಈಸ್ ಕಾಲ್ಡ್ ecological succession. Next stages of ecological succession. Pioneer community. First ಹೇಳಿದಲ್ಲ lichens ಬರುವಂಥದ್ದು pioneer. The first group of organism which establish their community in an area is called pioneer community. ಡೆಫಿನೇಷನ್ ಕೇಳಬಹುದಿಲ್ಲ pioneer community ಅಂದ್ರೆ ಏನು ಅಂತ 2 ಮಾರ್ಕ್ಸಿಗೆ. ಆಮೇಲೆ ಸೆರಲ್ ಸ್ಟೇಜು ಅಂದರೆ ದ ವೇರಿಯಸ್ ಡೆವಲಪ್ಮೆಂಟ್ ಸ್ಟೇಜಸ್ ಆಫ್ ಕಮ್ಯುನಿಟಿ ಈಸ್ ಕಾಲ್ಡ್ ಸೆರೇಸ್. ಒಂದು ಸ್ಟೇಜ್ ಆದ್ಕೊಳ್ಳೆ ಹೇಳಿದ್ನಲ್ಲ, ಬೇರೆ ಸ್ಟೇಜ್ ಯಾವ ಸ್ಟೇಜ್ ಬರುತ್ತೆ ಅದು ಸೆರೇಸ್ ಸ್ಟೇಜು. ನೆಕ್ಸ್ಟ್ ಕಮ್ಯುನಿಟಿ ಅಂದ್ರೆ ಇಸ್ ದ ಏಜ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಲಿವಿಂಗ್ ಇನ್ ಆನ್ ಏರಿಯಾ. ಟೈಪ್ಸ್ ಆಫ್ ಇಕಲಾಜಿಕಲ್ ಯಾವ ಟೈಪ್ ಇದೆಯಪ್ಪ ಇದರಲ್ಲಿ? ಇಕಲಾಜಿಕಲ್ಸ್ ರೆಕಗ್ನೈಸ್ 2 ಟೈಪ್ಸ್ ಆಫ್ ಇಕಲಾಜಿಕಲ್ ಸಕ್ಸೆಷನ್ ಯೂಸ್ಡ್ ಆನ್ ದ ಕಂಡೀಷನ್ಸ್ ಪ್ರೆಸೆಂಟ್ ಇನ್ ದ ಬಿಗಿನಿಂಗ್ ಆಫ್ ದ ಪರ್ಪಸ್. ಪ್ರೈಮರಿ ಸಕ್ಸೆಷನ್ ಹೇಳಿದ್ನಲ್ಲ ಅದೇಯ ನೋಡಿ. ಇಟ್ ಇನ್ವಾಲ್ವ್ಸ್ ದ ಗ್ರಾಜುವಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಯೋಟಿಕ್ ಕಮ್ಯುನಿಟೀಸ್ ಆನ್ ಲೈಫ್ಲೆಸ್ ಗ್ರೌಂಡ್. ಅಂದ್ರೆ ಲೈಫ್ಲೆಸ್ ಗ್ರೌಂಡ್ ಅಂದ್ರೆ ಈ ವಾಲ್ಕ್ಯಾನೋ ಆದ್ಮೇಲೆ ಯಾವ ಸ್ಟೇಜ್ ಇತ್ತು ನೋಡಿ, ಅದು ಲೈಫ್ಲೆಸ್ ಗ್ರೌಂಡ್. ಆ ಏರಿಯಾದಲ್ಲಿ ಬರುವಂತಹದ್ದು ಪ್ರೈಮರಿ ಸಕ್ಸೆಸ್. ಅವಾಗ ಬರುವಂತಹ ಸ್ಪೀಶೀಸ್ ನೋಡಿದಿ, ಇದು ಹೈಡ್ರಾರ್ಕ್ ಅಂತ ಹೈಡ್ರೋಸೆರೆ, ಹೈಡ್ರಾಕ್ ಆರ್ ಹೈಡ್ರೋಸೆರೆ. ಎಸ್ಟಾಬ್ಲಿಷ್ ಸ್ಟಾರ್ಟ್ಸ್ ಇನ್ ಎ ವಾಟರಿ ಏರಿಯಾ ಲೈಕ್ ಪಾಂಡ್ ಅಂಡ್ ಲೇಕ್. ಅದೇ ಹೇಳೋದು ಸ್ಟಾರ್ಟಿಂಗು, ಅದಕ್ಕೂ ಮೊದಲು ಲಾವಾಸ್ಕಿಂತ ಮುಂಚೆ ಪಾಂಡ್ ನೀರಿನ ಸ್ಟೇಜ್ ಇದ್ದಾಗ ಅಲ್ಲಿ ನೀರಿನ ಬೆಳೆಯುವಂಥ ಗಿಡ, ಅಲ್ಲಿಂದ ಲೈಫ್ ಫಾರ್ಮ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳೋದು. ಅವ್ರು ಹೇಳೋದು ನೀರಿನ ಕೆಲವು ಪಾಚಿ ಮಾಸಿದಲ್ಲಿ ಬೆಳಿತಾವಲ್ಲ, ಅಲ್ಲಿಗೆ ಇರ್ತದೆ ನೀರಿನಲ್ಲಿ, ಅದು ನೀರಲ್ಲಿ ಬೆಳೆಯುವಂಥದ್ದು. ಆಮೇಲೆ ಜೆರಾಕ್ ಅಂಡ್ ಜೆರೋಸೆರೆ ನೆಕ್ಸ್ಟ್ ಸ್ಟೇಜು. ಸೊ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ಸ್ ಇನ್ ಎ ಡ್ರೈ ಏರಿಯಾ ಲೈಕ್ ಡೆಸರ್ಟ್ ಆ್ಯಂಡ್ ರಾಕ್ಸ್ ಮೇಲೆ ಬರುವಂಥ ಗಿಡಗಳು, ಅದು ಜೆರಾಕ್ ಅಥವಾ ಜೆರೋಸೆರೆ ಸ್ಟೇಜು. ಇದು ಪ್ರೈಮರಿ ಸಕ್ಸೆಷನ್ ಇವೆರಡು ಬರುವಂಥದ್ದು. ನೆಕ್ಸ್ಟ್ ಸೆಕೆಂಡರಿ ಸಕ್ಸೆಷನ್ ಅಂದರೆ ನೆಕ್ಸ್ಟ್ ಸ್ಟೇಜ್. ಇಟ್ ಇನ್ವಾಲ್ವ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಯೋಟಿಕ್ ಕಮ್ಯುನಿಟೀಸ್ ಇನ್ ದ ಏರಿಯಾ ವೇರ್ ಸಮ್ ಟೈಪ್ ಆಫ್ ಬಯೋಟಿಕ್ ಕಮ್ಯುನಿಟಿ ಈಸ್ ಆಲ್ರೆಡಿ ಪ್ರೆಸೆಂಟ್. ನೆಕ್ಸ್ಟ್ ಇದಾದ್ಮೇಲೆ ಬರುವಂಥದ್ದು ಫುಡ್ ಚೇನ್ ಅಂದರೆ ಹೇಗಿರ್ತದೆ? ಈಗ ಒಬ್ಬರಿಂದ ಒಬ್ಬರು ಬಳಸ್ಕೊಂಡು ನಿಮಗೆ ಫುಡ್ ಎಲ್ಲಿಂದ ಸಿಗ್ತದೆ ನೀವು ಹೇಳ್ಬೋದು, ಇಲ್ಲ ನಮ್ಮ ಅಪ್ಪ ಅಂಗಡಿಯಿಂದ ತರ್ತಾರೆ ಅಂತ. ಹಾಗಲ್ಲ. ಫುಡ್ ಚೇನ್ ಅಂದರೆ ನಿಮಗೆ ಫುಡ್ ಎಲ್ಲಿಂದ ಬರ್ತದೆ? ಅಂಗಡಿಯಿಂದ ತರ್ತಿರೋದು. ಅಂಗಡಿಗೆ ಎಲ್ಲಿಂದ ಬರ್ತದೆ? ಅಂಗಡಿಯಲ್ಲಿ ಬೆಳಿತಾರಾ? ಇಲ್ಲ, ಅದು ಭೂಮಿಯಲ್ಲೇ ಬೆಳಿಬೇಕು. ಯಾವುದೇ ಆಹಾರ ವಸ್ತು ನಿಮಗೆ ಭೂಮಿಯನ್ನು ಅಗದು ಬರುವುದಿಲ್ಲ. ಇಲ್ಲಿ ಮನೆಯಲ್ಲಿ ಫ್ಯಾಕ್ಟ್ರಿ ತಯಾರು ಮಾಡುವಂಥದ್ದಲ್ಲ. ಫ್ಯಾಕ್ಟ್ರಿ ತಯಾರು ಮಾಡೋ ಫುಡ್ಡೇ ಬೇರೆ, ಅದಕ್ಕೂ ಮತ್ತೆ ಇವೇ ಬೇಕು. ನ್ಯಾಚುರಲ್ ಫುಡ್ಡಿಂದನೇ ಫ್ಯಾಕ್ಟ್ರಿಯಲ್ಲಿ ಮಾಡುವಂಥದ್ದು. ಫ್ಯಾಕ್ಟ್ರಿಯಲ್ಲಿ ಓನ್ಲಿ ಏನೋ ಮಾರ್ಪಾಟ್ ಫುಡ್, ಡೆವಲಪ್ಡ್ ಫುಡ್ಡೇ ಬಿಟ್ಟರೆ ಒರಿಜಿನಲ್ ಏನು ಜನರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಫುಡ್ಡನ್ನು. ಆಯಿತಾ? ಅದೇ ಫುಡ್ ಚೇನು. ಹೀಗೆ ಒಬ್ಬರಿಂದ ಒಬ್ಬರ ಆಹಾರದಿಂದ ಒಬ್ಬರ ಆಹಾರ ಆಗ್ತದೆ. ಹೇಗೆ ಆಹಾರ ಆಗ್ತದೆ? ಗ್ರಾಸನ್ನು ತಿನ್ನುವಂತಹ ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು. ನಂತರ ಆ ಕೀಟಗಳು, ಪಕ್ಷಿಗಳನ್ನು ತಿನ್ನುವಂತಹ ನೆಕ್ಸ್ಟ್ ಪ್ರಾಣಿಗಳು. ಈ ಪ್ರಾಣಿಗಳು ತಿನ್ನೋ ಅಲ್ಲಿ ಹೇಳಾಗಿತ್ತಲ್ಲ ಹರ್ಬಿವರೀಸು,
ಅದೇ ಅದೇ ಕಾರ್ನಿವರ್ಸು ಅದೇ ಅದರಲ್ಲಿ ಫುಡ್ ಚೈನ್ ಯಾವ ಥರ ಇರ್ತದೆ ಹೇಳೋದನ್ನ ನೋಡೋಣ. ಸೊ ದೇರ್ ಸೀಕ್ವೆನ್ಸ್ ಆಫ್ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟನ್ ಇನ್ ಆನ್ ಇಕೋಸಿಸ್ಟಮ್ ಈಸ್ ನೋನ್ ಆಸ್ ಫುಡ್ ಚೈನ್. ಸೀಕ್ವೆನ್ಸ್ ಇದೆ ಕ್ಯೂ ಇದು ಸೀಕ್ವೆನ್ಸ್ ಒಂದು ಸಾಲು. ಸೀಕ್ವೆನ್ಸ್ ಆಫ್ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟನ್, ತಿನ್ನುವಂಥದ್ದು, ಈ ತಿನ್ನಬಾರ್ದು ಮತ್ತು ಬೀಟಿಗೆ ತಿಂದು ಬದುಕುವಂಥದ್ದು ಉಳಿದಿದ್ದು. ಸೊ ಇನ್ನೇನು ಒಂದಿನ ಚೈನ್ ಹೇಗಿರ್ತದೆ ನೋಡೋಣ. ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಹೆಂಗೆ ಟ್ರಾನ್ಸ್ಫರ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತ. ಟ್ರಾನ್ಸ್ಫರ್ ಆಗೋದು ಆ್ಯಕ್ಚುಲಿ ಅದೇ ಫುಡ್ ಹೋಗೋದಿಲ್ಲ. ಗ್ರಾಸನ್ನು ತಿನ್ನು ಬದುಕುವಂಥದ್ದು ಪ್ರಾಣಿ, ಆ ಪ್ರಾಣಿಗಳು ತಿನ್ನುವಂಥ ಬದುಕು ಇನ್ನೊಂದು ಪ್ರಾಣಿ, ಆ ಪ್ರಾಣಿ ತಿನ್ನುವಂಥ ಇನ್ನೊಂದು ಪ್ರಾಣಿ, ಹೀಗೆ 4 ಸ್ಟೇಜ್ ಇದೆ. ನಿನ್ನೆ ಹೇಳಿತ್ತಲ್ಲ, ಇದೇ ಫುಡ್ ಚೈನು. ವೆನ್ ದ ಆರ್ಗ್ಯಾನಿಸಮ್ ಡೈ, ಆರ್ಗ್ಯಾನಿಸಮ್ಸ್ ಅಂದರೆ ಯಾವುದು ಲಿವಿಂಗ್ ಆರ್ಗ್ಯಾನಿಸಮ್ ಡೈ, ದೇ ಆಲ್ ಡಿಕಾಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಬ್ಯಾಕ್ಟೀರಿಯಾ ಆರ್ ಫಂಗಿ. ಅಂದರೆ ಫಂಗೀಸ್ ಆಗೋದು ಕೊಳೆಯುವ ಸ್ಟೇಜ್ ಎಲ್ಲ ಫಂಗಲ್ ಸ್ಟೇಜು. ಆ ಫಂಗಸ್ನಲ್ಲಿ ಆಗುವಂಥ ಒಳಗೆ ಹುಳ ಇರ್ತವಲ್ಲ ಅದನ್ನೇ ಸಣ್ಣ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಅದು ಮೈಕ್ರೋ ಆರ್ಗ್ಯಾನಿಸಮ್ ಸ್ಟೇಜು ಬರ್ತದೆ ಇಂಟು ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದಟ್ ಕ್ಯಾನ್ ಬಿ ಅಗೇನ್ ಯೂಸ್ಡ್ ಬೈ ದ ಪ್ಲಾಂಟ್ಸ್. ಅದೇನಾಗ್ತದೆ ಕೇಳಿದ್ರೆ ಡಿಕಾಂಪೋಸ್ ಆಗಿ ಹುಳ ಆಗಿ ಕೊಳತು ಎಲ್ಲ ಆಗಿ ಆಮೇಲೆ ಆಗ್ತದೆ ಮಣ್ಣು ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾರೆ ಕೇಳಿದ್ರೆ, ಅದು ಕೊಳತು ಸತ್ತು ಪೂರಾ ಮಣ್ಣಾಗಿ ಹೋಯ್ತು. ಏನು ಮರನೂ ಹಾಗೆ, ಮರ ಇದ್ದರೆ ಸತ್ತರೆ ಒಂದು ಸ್ವಲ್ಪ ದಿವಸ ಇರ್ತದೆ, ಕೊಳಿತದೆ, ಆಮೇಲೆ ಲಡ್ಡಾಗಿ ಹೊರಲಿ ತಿಂದು ಮಣ್ಣಾಗಿ ಹೋಗ್ತದೆ ಅಂತ ಹೇಳ್ತಾರಲ್ಲ, ಆ ಮಣ್ಣಾಗುವ ಸ್ಟೇಜೇ ಮೈಕ್ರೋ ಆರ್ಗ್ಯಾನಿಸಮ್ ಸ್ಟೇಜು. ಆ ಸ್ಟೇಜಿಗೆ ಹೋದ್ಮೇಲೆ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಪ್ಲಾಂಟ್. ಅದೇ ಸ್ಟೇಜ್ ಇದು, ಅದು ಡಿಕಾಂಪೋಸಿಷನ್ ಸ್ಟೇಜ್, ಅದು ಮೈಕ್ರೋ ಆರ್ಗ್ಯಾನಿಸಮ್ ಸ್ಟೇಜು. ಎಟ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸ್ಫರ್ ನಿಯರ್ಲಿ 80 to 90% ಆಫ್ ದ ಪೊಟೆನ್ಷಿಯಲ್ ಎನರ್ಜಿ ಗೆಟ್ಸ್ ಲಾಸ್ಟ್ ಆಸ್ ಎ ಹೀಟ್ ರೂಪಾಂತರವಾಗಿ ಹೋಗ್ತದೆ ಅಂತ, ಹೀಟ್ ಕ್ರಿಯೇಟ್ ಆಗ್ತದೆ ಅಲ್ಲಿ. ಸೊ ಎ ಫುಡ್ ಚೈನ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದ ಪ್ಲಾಂಟ್ ಲೈಫ್ ಆ್ಯಂಡ್ ಎಂಡ್ಸ್ ವಿತ್ ಎನಿಮಲ್. ಇದು ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್. ಫಸ್ಟ್ ಈಸ್ ಹರ್ಬಿವರ್ಸ್. ಹರ್ಬಿವರ್ಸ್ ಈಸ್ ಎನಿಮಲ್ ದ್ಯಾಟ್ ಈಟ್ ಓನ್ಲಿ ಪ್ಲಾಂಟ್ಸ್. ನಿನ್ನೆ ಹೇಳಾಗಿದೆ ಅದನ್ನು. ದಟ್ ಈಸ್ ಕಾಲ್ಡ್ ಹರ್ಬಿವರ್ಸ್. ಅಂದರೆ ಓನ್ಲಿ ಈಟ್, ಹುಲ್ಲನ್ನು ತಿನ್ನುವಂಥ ಹರ್ಬ್ಸ್ ತಿನ್ನುವಂಥದ್ದು, ದಟ್ ಈಸ್ ಹರ್ಬಿವರ್ಸ್. ಎನಿಮಲ್ ದ್ಯಾಟ್ ಈಟ್ ಓನ್ಲಿ ಪ್ಲಾಂಟ್ಸ್ ತಿನ್ನುವಂತಹ ಪ್ರಾಣಿಗಳು ಮಾತ್ರ ಹರ್ಬಿವರ್ಸು. ಆಮೇಲೆ ಕಾರ್ನಿವರ್ಸು. ಎನಿಮಲ್ಸ್ ದ್ಯಾಟ್ ಈಟ್ ಅದರ್ ಎನಿಮಲ್ಸ್ ಕಾಲ್ಡ್ ಕಾರ್ನಿವರ್ಸ್. ಈ ಪ್ರಾಣಿಗಳು ಹರ್ಬಿವರ್ಸ್ ಅಂತ ತಿನ್ನುವಂಥದ್ದು ಕಾರ್ನಿವರ್ಸ್. ಇದರ ಚಿತ್ರ ನೋಡಿ, ಇಲ್ಲಿ ಮೇಲುಗಡೆ ನೋಡಿ. ಫಸ್ಟ್ ಗ್ರಾಸ್ ಇದೆ, ಗ್ರಾಸ್ ಹಾಪರ್ ತಿಂತು. ಗ್ರಾಸ್ ಹಾಪರನ್ನು ಆಮೇಲೆ ಇಲಿ ಅಂತ ತೋರಿಸಿದ್ದಾರೆ. ಇಲಿ ಒಂದೇ ಅಲ್ಲ, ಬೇಕಾದಷ್ಟು ಪಕ್ಷಿಗಳಿದ್ದಾವೆ, ಬೇಕಾದಷ್ಟು ಇದು ತಿನ್ನುವಂಥದ್ದು. ಇಲಿ ಮಾತ್ರ ಅಲ್ಲ, ಬೆಕ್ಕು ಎಲ್ಲ ತಿನ್ನುವಂಥದ್ದೇ. ಬೆಕ್ಕು ಸಹಿತ ಈ ಗ್ರಾಸ್ ಹಾಪನ್ನು ತಿನ್ಬೋದು, ಹಿಡಿತದೆ, ಮೋಸ್ ಅಂತ ಹೇಳಿದ್ದಾರೆ. ಆಮೇಲೆ ಅದೇ ರೀತಿ ಇವುಗಳನ್ನು ತಿನ್ನುವಂಥದ್ದು ಔಲ್ ಈಸ್ ಆಲ್ಸೋ. ಸೊ ದಿಸ್ ಫುಡ್ ಚೈನ್. ಹೀಗೆ ಸಿಮಿಲರ್ಲಿ ಸನ್ಲೈಟ್, ಅದು ಹೇಗೆ ಕೇಳಿದ್ರೆ ಗ್ರಾಸ್ ಹೇಗೆ ಬರ್ತದೆ, ಸನ್ಲೈಟಿಂದ ದೇ ವಿಲ್ ಪ್ರೊಡ್ಯೂಸ್ ಗ್ರಾಸ್. ಆ್ಯಂಡ್ ದೆನ್ ಪ್ರೈಮರಿ ಕನ್ಸ್ಯೂಮರ್, ದೇ ಆರ್ ಕಾಲ್ಡ್ ದಿ ಗ್ರಾಸ್ ಹಾಪರ್ ಏನಿದೆಯಲ್ಲ, ದಟ್ ಈಸ್ ಪ್ರೈಮರಿ ಕನ್ಸ್ಯೂಮರ್. ದೆನ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಈಸ್, ಇದು ಒಂದೇ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಇಂತಹ ಎಲ್ಲ ಪ್ರಾಣಿಗಳು ಬಂತು ಇದು ತಿನ್ನುವಂಥದ್ದು. ಹುಳ ಎಲ್ಲ ಹೇಳ್ತಾರಲ್ಲ, ಅದು ಎಲ್ಲ ಕೆಲವು ಇದೆ. ಸ್ನೇಕು, ಹಾವು, ಸ್ನೇಕ್ಸ್ ಆಲ್ಸೋ ಇವನ್ನೆಲ್ಲ ಹುಳಗಳನ್ನೆಲ್ಲ ತಿಂತವೆ, ಕೆಲವು ಬೆಳೆದು ತಿಂತದೆ ಸ್ನೇಕ್ಸ್. ನೆಕ್ಸ್ಟ್ ಈಸ್ ಟೆರಿಟರಿ ಕನ್ಸ್ಯೂಮರ್, ದಟ್ ಈಸ್ ಔಲ್ ಆರ್ ಈಗಲ್. ಇದೆಲ್ಲ ಈಗಲ್, ಇದು ಟೆರಿಟರಿ ಕನ್ಸ್ಯೂಮರ್ಸ್. ಇದು ಅವೆಲ್ಲ ಏನಾಗ್ತದೆ ಕೇಳಿದ್ರೆ, ಒಂದಿನ ಏನಾಗ್ತದೆ ಸತ್ತ ಮೇಲೆ ಅವು ಏನಾಗ್ತದೆ ಮಣ್ಣಲ್ಲಿ, ಸತ್ತ ಮೇಲೆ ಏನಾಗ್ತದೆ ಕೊಳೆತು ನಾರು ಮಣ್ಣಲ್ಲಿ ಮಣ್ಣಾಗಿ ಅದು ಅದೇ ಸತ್ತು ಮಣ್ಣಾಗ್ತವಲ್ಲ, ಕೊಳೆತು ಮಣ್ಣಾಗಿರ್ತದಲ್ಲ, ಅದೇ ಡಿಕಾಂಪೋಸ್ ಸ್ಟೇಜು. ಅದು ಆಗಲೇಬೇಕು, ಅದಾದ್ರೆ ಮಾತ್ರ ಒಂದಕ್ಕೊಂದು ಸೈಕಲ್ ಸರಿ ಆಗ್ತದೆ. ಇಲ್ಲ ನ್ಯೂಟ್ರಿಯೆಂಟ್ಸ್ ಭೂಮಿಯಲ್ಲಿ ಇಲ್ಲ ಅಂದರೆ ಗ್ರಾಸ್ ಬರೋದಿಲ್ಲ. ಗ್ರಾಸ್ ಬರಲಿಲ್ಲ ಅಂದರೆ ಅದು ತಿನ್ನುವಂತಹ ಕೀಟಗಳು ಪಕ್ಷಿಗಳು ಅದು ಯಾವುದೂ ಇರುವುದಿಲ್ಲ. ಹಾಗಾಗಿ ಅದ ನಂತರ ಈ ಕೀಟಗಳು ಪಕ್ಷಿಗಳು ಇಲ್ಲ ಅಂದರೆ ಅದು ನೆಕ್ಸ್ಟ್ ನಂತರದ್ದು ಇಲ್ಲಿಗ ಪ್ರಾಣಿಗಳು ಯಾವುದೂ ಇರುವುದಿಲ್ಲ. ಇದನ್ನು ತಿನ್ನು ಬದುಕುವಂತಹ ಉಳಿದ ಪ್ರಾಣಿಗಳು ಯಾವುದೂ ಇಲ್ಲ, ನಶಿಸಿ ಹೋಗ್ತದೆ. ಹೀಗೊಂದು ಸೈಕಲ್ಲು. ಆಮೇಲೆ ಮತ್ತೆ ಏನಾಗ್ತದೆ, ಮತ್ತೆ ಡಿಕಾಂಪೋಸ್ ಆಗುವಂಥದ್ದು. ಅದೆಲ್ಲಿ ತೋರಿಸಿದ್ದಾರೆ ಚಿತ್ರ ನೋಡಿ. ಈಗೆಲ್ಲ ಆಗ್ತದೆ, ಆಮೇಲೆ ಸತ್ತ ಮೇಲೆ ಡಿಕಾಂಪೋಸ್ ಆಗ್ತದೆ. ಬ್ಯಾಕ್ಟೀರಿಯಾ ಆಯಿತು, ಬ್ಯಾಕ್ಟೀರಿಯಾ ರೂಪದಲ್ಲಿ ತಿಂದು ಜೀರ್ಣ ಆಗಿ ಆಮೇಲೆ ನ್ಯೂಟ್ರಿಯೆಂಟ್ಸ್ ರೂಪ ಕನ್ವರ್ಟ್ ಆಗ್ತದೆ, ಡಿಕಂಪೋಸ್ ಆಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಯಿತು. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಅಗೇನ್ ಈ ಗ್ರಾಸ್ ಬಂತು, ಮತ್ತು ಅದೇ ಸೈಕಲ್ ಇಲ್ಲಿದೆ ನೋಡಿ, ನೀರು ಸಹಿತ ಸೇರಿಕೊಂಡು ಹೀಗಾಯಿತು. ದಿಸ್ ಈಸ್ ದ ಈಗ ಫುಡ್ ಚೈನ್. ಆಮೇಲೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇನ್ ಎ ಫುಡ್ ಚೈನ್ ಈಚ್ ಆರ್ಗ್ಯಾನಿಸಮ್ ಆಬ್ಟೇನ್ಸ್ ಎನರ್ಜಿ ಫ್ರಮ್ ಒನ್ ಎಟ್ ದ ಲೆವೆಲ್ ಬಿಲೋ, ಅಂದರೆ ಅದಕ್ಕಿಂತ ಕೆಳಗಿರ್ತದೆ ಅಂತ. ಈಗ ಗ್ರಾಸಿನ ಕೆಳಗಿರುವಂಥದ್ದು ಯಾವುದು,
ನ್ಯೂಟ್ರಿಯೆಂಟ್ಸ್ ಅದನ್ನು ಫಸ್ಟ್ ಗ್ರಾಸ್ ತಗೊಳ್ತೇವೆ, ಕೆಳಗೆ ಭೂಮಿಯಲ್ಲಿ ಇರುವಂಥದ್ದನ್ನು ಗ್ರಾಸ್ ತಗೊಳ್ತೇವೆ, ಗ್ರಾಸಿಂದ ಮೇಲೆ ಕೀಟ, ಹೀಗೆ ಅದಕ್ಕೆ ಒಂದು ಲೆವೆಲ್ ಕೆಳಗಿದೆ ಅಂತ. ಪ್ಲಾಂಟ್ಸ್ ಆರ್ ಕಾಲ್ಡ್ ಪ್ರೊಡ್ಯೂಸರ್ಸ್, ದಟ್ ಇಸ್ because they create their own food through photosynthesis. Animals are consumers because they cannot create their own food. They must eat plants or other animals to get the energy that they need. Next is, this is the figure, see diagram, how the different stages levels are there: primary consumers, secondary consumers, tertiary consumers, and quaternary consumers. Just you see the graphs, it will be followed, there is no need of explanation there. So next is type of food chain. What are the type of food chain is there? So there are food chains are grazing food chain and detritus food chain. detritus ಅಂದ್ರೆ ಜಸ್ಟ್ ಡಿಕಂಪೋಸ್ ಆಗುವಂಥದ್ದು, ಮೈಕ್ರೋ ಆರ್ಗಾನಿಸಮ್ ಆಗಿ ಆಗ್ತವಲ್ಲ ಅದು. ದಿಸ್ ಫುಡ್ ಚೈನು ಆ ಸ್ಟೇಜಿಗೆ ಹೋಗುವಂಥದ್ದು. ಫುಡ್ ಚೈನ್ ಸರ್ಕಲ್ ದ ಗ್ರೇಜಿಂಗ್ ಫುಡ್ ಚೈನ್. ಗ್ರೇಜಿಂಗ್ ಫುಡ್ ನೋಡಿ, ಸೊ ಫೌಂಡ್ ಇನ್ ದ ಗ್ರಾಸ್ ಲ್ಯಾಂಡ್ ecosystems and pond ecosystems. Grazing food chain starts with green plants, primary procedure producers, and goes to decomposer food chain or detritus food chain through the herbivores and carnivores. ಹೌದಾ, ಗೊತ್ತಾಯ್ತಲ್ಲ? ಗ್ರೇಜಿಂಗ್ ಇದರಿಂದ ಏನಾಗ್ತದೆ ಕೇಳಿದ್ರೆ ಇದು ಎರಡನೇ ಸ್ಟೇಜಿಗೆ ಹೋಗ್ತದೆ, ಡೆಟ್ರಿಟಸ್ ಫುಡ್ ಚೈನಿಗೆ ಹೋಗ್ತದೆ. ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ದಿ ಫೌಂಡ್ ಇನ್ ಗ್ರಾಸ್ ಇಕೋಸಿಸ್ಟಮ್ಸ್ ಆ್ಯಂಡ್ ಫಾರೆಸ್ಟ್ ಇಕೋಸಿಸ್ಟಮ್ ಎರಡರಲ್ಲೂ ಇದೆ. ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್, ಅದು ಯಾವುದೇ ಪ್ಲಾಂಟ್ ಸಾಯಲಿ, ಎನಿಮಲ್ ಕೊಳತು ಸಾಯಲಿ, ಅಥವಾ ಗ್ರಾಸ್ ಕೊಳತು ಏನಾದ್ರು ಆದರೆ ಇದ್ದಾಗ ಆ ಸ್ಟೇಜ್ ಇರುವಂಥದ್ದೇ ಮುಂದೆ ಏನಾಗ್ತದೆ ಡಿಕಾಂಪೋಸ್ ಆಗಿ ಫುಡ್ ಚೈನ್ ಥ್ರೂ ದ ಹರ್ಬಿವರ್ಸ್ ಆ್ಯಂಡ್ ಕಾರ್ನಿವರ್ಸ್. ಇದು ಆಯಿತು ಅಂತ. ಸೊ ಡೆಫಿನೇಷನ್ ಡೆಟ್ರಿಟಸ್ ಆ್ಯಂಡ್ ಇದು ಎಕ್ಸಾಮ್ ಪರ್ಪಸ್ಗೆ ಕೊಟ್ಟಿದ್ದೇನೆ. ಆ್ಯಂಡ್ ಫುಡ್ ಚೈನ್, the dead bodies and other organic waste materials are called detritus. The detritus ಹೇಳ್ತಾರೆ, detritus. The energy contained in such a detritus is used by a group of organisms called detrivores or decomposers. Such food chain start from detritus and involves detritus feeding organisms and their predators is called detritus food chain. Then continuity of food chains are very essential to proper functioning of ecosystem. If one of the links in the food chain is removed by the human or other intervention, the interference, the entire food chain gets upset and ecosystem is harmed. ಹೌದು, ಇದು ಕಾಮನ್. ಅದು ಹೇಳಿದ್ನಲ್ಲಾಗ, ನೀವು ಅದರ ಒಂದಲ್ಲಿ ಮಧ್ಯದಲ್ಲಿ ಹೋದರೆ ಗ್ರಾಸಿಗೆ ಏನು ಬೇಕು? ನ್ಯೂಟ್ರಿಯೆಂಟ್ಸ್ ಬೇಕು. ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೆ ಗ್ರಾಸ್ ಇಲ್ಲ. ಗ್ರಾಸ್ ಇಲ್ಲ ಅಂದರೆ ಅದು ತಿನ್ನುವಂಥ ಬದುಕು ಪ್ರಾಣಿಗಳ, ಕೀಟಗಳು, ಪಕ್ಷಿಗಳು ಇಲ್ಲ. ಆಮೇಲೆ ಆ ಕೀಟಗಳು ಅದ್ರ ಕೀಟ ಪಕ್ಷಿಗಳನ್ನು ತಿನ್ನುವಂತಹ ಇಲ್ಲ ಅಂದರೆ ಅದು ಮುಂದಿನ ಪ್ರಾಣಿಗಳು ಬದುಕೋದಿಲ್ಲ. ಹೀಗೆ ಇದು ಎಂಟೈರ್ ನಾಶ ಆಗ್ತದೆ ಅಂತ, ದಟ್ ಇಸ್ ದ ಮೀನಿಂಗ್. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಫುಡ್ ಚೈನ್, ಅದೇ ಹೇಳಿದ್ನಲ್ಲ, ಗ್ರೇಜಿಂಗ್ ಫುಡ್ ಚೈನ್ ಯಾವ ಥರ ಇದೆ. ಕನ್ಸ್ಯೂಮರ್ ಯುಟಿಲೈಸಿಂಗ್ ದ ಪ್ಲಾಂಟ್ಸ್ ದೇರ್ ಫುಡ್ ಕನ್ಸ್ಯೂಮ್, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹೇಳಿದ್ದೇನೆ, ಅರ್ಥ ಆಗಬೇಕು ಅಂತ. ನಮ್ಮ ಉದ್ದೇಶ ನಿಮ್ಗೆ ಯಾವುದು ಹೇಳಿದ್ರೆ ಅರ್ಥ ಆಗ್ಬೋದು ಅಂತ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿದ್ದೇನೆ. ನೀವು ಅದನ್ನು ಶಾರ್ಟಾಗಿ ಬರ್ಕೊಂಡು ಎಕ್ಸಾಮ್ದಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟೇ ಎಲ್ಲ ತಿಳ್ಕೊಂಡು ಬರೆದ್ರಾಯ್ತು. ಇದು ನೀವು 40 ಮಾರ್ಕ್ಸ್ ಕ್ವೆಶನು ಅಷ್ಟೇ, ಭಾಳೇನಿಲ್ಲ, ಎಲ್ಲ ಸಣ್ಣ ಪ್ರಶ್ನೆಗಳು ಇರ್ತವೆ. ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಕ್ವೆಶನ್, ನಾಟ್ ಮೋರ್ ದ್ಯಾನ್ ದ್ಯಾಟ್. ದಿಸ್ ಫುಡ್ ಚೈನ್ ಬಿಗಿನ್ಸ್ ಫ್ರಮ್ ಗ್ರೀನ್ ಪ್ಲಾಂಟ್ಸ್ ಟು ದ ಪ್ರೈಮರಿ ಕನ್ಸ್ಯೂಮರ್ಸ್ ಈಸ್ ಹರ್ಬಿವರ್. ಮೋಸ್ಟ್ ಆಫ್ ದ ಇಕೋಸಿಸ್ಟಮ್ ಇನ್ ನೇಚರ್ ಫಾಲೋಸ್ ದಿಸ್ ಟೈಪ್ ಆಫ್ ಫುಡ್ ಚೈನ್. ನೋಡಿ ಹೀಗೆ ಇಕೋಸಿಸ್ಟಮ್ ಇದೆ ನೋಡಿ, ಗ್ರಾಸು, ಗ್ರಾಸ್ ಹಾಪರು, ಬರ್ಡ್ಸು, ಫಲ್ಕಾನ್ ಇದೆ. ಇದೇ ಫಿಗರ್ ಇದೆ, ಅರ್ಥ ಆಗ್ತದೆ, ನೋಡಿದ ತಕ್ಷಣ ಅರ್ಥ ಆಗ್ತದೆ. ನೋಡಿ ಹೆಂಗಿದೆ, ಸೈಕಲ್ ಇದೆ ಇಲ್ಲಿ. ನೆಕ್ಸ್ಟ್ ಈಸ್ ಡಿಟ್ರಿಟಸ್ ಫುಡ್ ಚೈನು, ಅದನ್ನೇ ಮತ್ತೊಂದು ಸಾರಿ ಹೇಳಿದ್ದೇನೆ ಅಷ್ಟೇ. ದಿಸ್ ಟೈಪ್ ಆಫ್ ಫುಡ್ ಚೈನ್ ಸ್ಟಾರ್ಟ್ಸ್ ಫ್ರಮ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಇದೆ ಫುಡ್ ಚೈನ್ ಡಿಪೆಂಡ್ಸ್ ಮೇನ್ಲಿ ಆನ್ ಇನ್ಫ್ಲಕ್ಸ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಇನ್ ಅನದರ್ ಸಿಸ್ಟಮ್. ದ ಆರ್ಗ್ಯಾನಿಕ್ಸ್ ಆಫ್ ಫುಡ್ ಚೈನ್ ಇನ್ಕ್ಲೂಡ್ಸ್ ಅಲ್ಲಿಗೆ, ಬ್ಯಾಕ್ಟೀರಿಯಾ, ಫಂಗಿ, ಪ್ರೋಟೋಜುವಾ, ಇನ್ಸೆಕ್ಟ್, ನೆಮಾಟೋಡ್ಸ್ ಎಟ್ಸೆಟ್ರಾ. ಅದನ್ನೇ ಫಿಗರ್ನಲ್ಲಿದೆ. ಡೆಡ್ ಆರ್ಗ್ಯಾನಿಕ್ ಡಿಟ್ರಿಟಸ್ ಫುಡ್ ಚೈನ್ ನಿಮಗೆ ಚಿತ್ರದಲ್ಲಿ ತೋರಿಸ್ತೇನೆ, ಈ ಥರ ಇದೆ ಅಂತ. ಡೆಡ್ ಆರ್ಗ್ಯಾನಿಕ್ ಅಲ್ಲಿಂದ ಸ್ಟಾರ್ಟ್ ಅಂತ. ಏರೋಬಿಕ್ ರೆಸ್ಪಿರೇಷನ್ ಆಯಿತು, ಬ್ಯಾಕ್ಟೀರಿಯಾ ಆಯಿತು, ಇದೆಲ್ಲ ಆಗಿ 3 ರೂಪಾಗಿ ಏನಾಗ್ತದೆ, ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಆಗಿ ಮೈಕ್ರೋ ಆರ್ಗ್ಯಾನಿಸಮ್ ಆಗಿ ಗಿಡಕ್ಕೆ ಮತ್ತೆ ಬರುವಂಥದ್ದು. ಇದೇ ಫುಡ್ ಚೈನ್ ಇನ್ ಎ ಫಾರೆಸ್ಟ್ ಇಕೋಸಿಸ್ಟಮ್ ಹೇಗಿರುತ್ತೆ ಕೇಳಿದ್ರೆ, ಇನ್ ಎ ಫುಡ್ ಚೈನ್ ಇಕೋಸಿಸ್ಟಮ್ ಗ್ರಾಸ್ ಈಟನ್ ಬೈ ದ ಡೀರ್. ಹೌದಾ, ಫಾರೆಸ್ಟ್ನಲ್ಲಿ ಹೇಗಿರ್ತದಪ್ಪ ಫುಡ್ ಚೈನು? ಅದಿದೆ. ಸೀಸ್ ಗ್ರಾಸ್ ಈಸ್ ಈಟನ್ ಬೈ ಡೀರ್.
ಅಥವಾ again this deer is eaten by tiger. Grass, deer and tiger form a food chain. Huh? In this food chain, energy flows from the grass, so producer, to the deer. Huh? From the grass is the producer, to the deer is the primary consumer, to the tiger is the secondary consumer. The figure ಅದನ್ನೇ ಈ ಫಿಗರ್ ತೋರಿಸಿದ್ದೇನೆ, ಗ್ರಾಸು, ಡೀರು, ಟೈಗರ್. ನೆಕ್ಸ್ಟ್ ಈ ಫುಡ್ ಚೈನ್ ಇನ್ ಎ ಪಾಂಡ್ನಲ್ಲಿ ಯಾವ ಥರ ಇದೆ? ಇನ್ ಎ ಫ್ರೆಶ್ ವಾಟರ್ ಎಕಾಸಿಸ್ಟಮ್, ಸ್ವೀಟ್ ವಾಟರ್ ಬೇರೆ, ಫ್ರೆಶ್ ವಾಟರ್ ಅಂದರೆ ಸ್ವೀಟ್ ವಾಟರ್, ಆ್ಯಂಡ್ ಸೀ ವಾಟರ್ ಅದು ಬೇರೆ, ಅಲ್ಲಿ ಬರುವಂಥದ್ದು ಫುಡ್ ಚೈನೇ ಬೇರೆ. ಅಲ್ಲೂ ಹಾಗೆ ಸಣ್ಣ ಮೀನ, ದೊಡ್ಡ ಮೀನ, ಆಮೇಲೆ ತಿಮಿಂಗಲ, ಹೀಗೆ. ಇನ್ ಎ ಫ್ರೆಶ್ ವಾಟರ್ ಎಕ್ವಾಟಿಕ್ ಇಕೋಸಿಸ್ಟಮ್ ಲೈಕ್ ಪಾಂಡ್, ದ ಆರ್ಗ್ಯಾನಿಮ್ಸ್ ಇನ್ ದ ಫುಡ್ ಚೈನ್ ಇನ್ಕ್ಲೂಡ್ ಅಲ್ಲಿಗಿಂದ ಸ್ಟಾರ್ಟ್, ಅಲ್ಲಿಗೆಯಿಂದ ಅದನ್ನು ತಿನ್ನುವ ಬದುಕುವಂಥ ಸ್ಮಾಲ್ ಅನಿಮಲ್ಸ್ ಅಲ್ಲೇ ನೀರೊಳಗೆ, ಇನ್ಸೆಕ್ಟ್ಸ್ ಅಲ್ಲೇ, ಆ್ಯಂಡ್ ದೇರ್ ಲಾರ್ವಾ ಆ್ಯಂಡ್ ಸ್ಮಾಲ್ ಫಿಶ್, ಬಿಗ್ ಫಿಶ್ ಆ್ಯಂಡ್ ಫಿಶ್ ಈಟಿಂಗ್ ಬರ್ಡ್ ಆರ್ ಅನಿಮಲ್. ಅದೇ ಇಲ್ಲಿ ಫಿಗರ್ನಲ್ಲಿ ಕಾಣ್ತೀರಿ. ಫುಡ್ ಚೈನ್ ಇನ್ ಎ ಪಾಂಡ್ ಅದು ಯಾವ ರೀತಿ ಹೇಳ್ತಾರೆ ಅದನ್ನು, ಲೆವೆಲ್ಸ್, ಇದನ್ನು ಟ್ರಾಪಿಕ್ಸ್, ಇದನ್ನೇ ಹೇಳ್ಬೋದು ನಿಮಗೆ. ಟ್ರಾಪಿಕ್ ಲೆವೆಲ್ ಅಂದರೆ ಏನು ಅಂತ ಕೇಳ್ಬೋದು, ಡೆಫಿನೆಟ್ಲಿ ಈ ಥರ ಬರೀಬೇಕು. ದ ವೇರಿಯಸ್ ಸ್ಟೆಪ್ಸ್ ಥ್ರೂ ದ ವಿಚ್ ಫುಡ್ ಎನರ್ಜಿ ಪಾಸಿಸ್ ಇನ್ ಆನ್ ಇಕೋಸಿಸ್ಟಮ್ ಇಸ್ ಕಾಲ್ಡ್ as tropic levels. The tropic levels are arranged in the following way, as where the green plants or producer represents the first tropic level 1, T1. The herbivores or primary consumers represent second tropic level, that is T2. The carnivores and secondary consumers represent third tropic level, T3. And territory consumers, territory consumers or the fourth tropic level, and finally decomposers represent the last tropic level. These are the food chain in a pond and food chain in a forest, and this flow diagram shows food chain how they are interlinked to the each other, but they are not isolated. Isolated ಎರಡು ಬೇರೆ ಬೇರೆ, ಎರಡು ಒಂದೇ ಅಂತ ತೋರಿಸ್ತಾನೆ. ಗ್ರೀಜಿಂಗ್ ಆ್ಯಂಡ್ ಎರಡು ಹ್ಯಾಂಗೆ ಇಂಟರ್ರಿಲೇಟೆಡ್ ಇದೆ ಅಂತ ಈ ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ಲೀವ್ಸ್ ಇದೆ, ಕ್ಯಾಬೇಜ್ ಲೀವ್ಸ್ ಇದೆ, ಈಟನ್ ಬೈ ದಿ ಕ್ಯಾಟರ್ಪಿಲ್ಲರು, ಅದನ್ನು ಈಟನ್ ಬೈ ಟ್ರಾಶ್ ಅಥವಾ ಪಕ್ಷಿಗಳಿಂದ ಆಗ್ತದೆ. ಅದನ್ನೇ ಇಲ್ಲಿ ಗ್ರೀಜಿಂಗ್ ಫುಡ್ ಚೈನು ಹಾಗೆ ಇದೆ. ಡೈಟೇಟಸ್ ಇದೆ, ಪ್ರೈಮರಿ ಡೈಟೇಟಸ್ ಫೀಡರ್ ಇದೆ, ಸ್ನೇಕ್ಸು ಇದೆ, ಸೆಕೆಂಡರಿ ಡೈಟೇಟಸ್ ಇದೆ, ಅದನ್ನು ತಿನ್ನು ಬದುಕುವಂಥದ್ದು. ಹೀಗೆ ಆರ್ಗ್ಯಾನಿಮೀಟರ್ ಈ ಥರ ಲಿಂಕ್ ಇದೆ ಅವ್ರಿಗೆ ಹೇಳೋದನ್ನು ಇದೆ. ಆಮೇಲೆ ಫುಡ್ ವೆಬ್ ಲೆಟ್ ಅಸ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಲೆಟ್ ಅಸ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.